ನೀವು ತುಂಬಾನೇ ಅಂದ್ರೆ ಸ್ಕಿನ್ ಕೇರ್ ಜಾಸ್ತಿ ಮಾಡ್ತೀರಾ, ಸೊ ಹಾಗಾಗಿ ಏನಾದ್ರೂ ಹಾಕೊಂಡು ಚಂದ್ರಪ್ರಭಾ ಅದನ್ನ ಮಾಡಿರೋದು ಸ್ಕಿನ್ ಕೇರ್ ಅಂತ. ನಾನು ಸ್ಕಿನ್ ಕೇರ್ ಅಲ್ಲಿ ಏನೂ ಇಲ್ಲ, ಸನ್ಸ್ಕ್ರೀನ್, ಲೋಷನ್ನು, ಮಾಯಶ್ಚರೈಸರ್, ಕ್ರೀಮು, ಆಮೇಲೆ ವಿಟಮಿನ್ ಸಿ ಡ್ರಾಪ್ಸು ಅಷ್ಟೇ ಹಾಕೋದು. ಅದು ಬಿಟ್ಟು ಗೋಕುಲ್ ಪೌಡ್ರ್ ಇಟ್ಕೊಂಡು ಅವಾಗ ಬೇವ್ರು ಬಂದರೆ ಹಿಂಗೆ ಮಕ ಹಿಂಗೆ ಅನ್ಕೊಳ್ತೀನಿ ಅಷ್ಟೇ. ನಾನು ಅದನ್ನೇನು ಎಕ್ಸ್ಟ್ರಾ ಕೇರ್ ಏನೂ ತಗೊಳ್ಳಲ್ಲ. ಮೈಗೂ ಗೋಕುಲ್ ಪೌಡ್ರ್ ಹಾಕೋದು, ಆಮೇಲೆ ಲೈಫ್ ಬಾಯ್ ಸೋಪೇ ಹಾಕೋದು, ಏನು ಮಿಕ್ಕಿದೇನು ನಾನು ಮಾಡಲ್ಲ. ಅವ್ರು ಆ ಥರ ಕ್ರಿಯೇಟ್ ಮಾಡಿದ್ದಷ್ಟೇ. ಈಗ ಒಂದು ನಿಜ ಹೇಳಿ ಅಂತ ಅಂದ್ರೆ ಸತೀಶ್ ನಲ್ಲ ಈಗ ಬ್ಲ್ಯಾಕ್ ಅಲ್ಲ ಅನ್ನೋದು ಇವಾಗ ಇವರೇ ಸಾಕ್ಷಿಯೇ ನಿಜ ಹೇಳಿದ್ದಾರೆ. ನನ್ನ ಮೇಕಪ್ ನ ಬ್ಲ್ಯಾಕ್ ಮಾಡ್ತಾ ಇದ್ರು ಅವರು ಆರ್ಟಿಸ್ಟು, ಅದೇ ಮೂವಿಲಿ ಮಾಡಿದವ್ರು ಇವತ್ತು ಸಿಕ್ಕಿದ್ಕೆ ನನ್ನ ಲಕ್ಕು. ಅದಕ್ಕೆ ಪಾಪ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಕಾಪಾಡಿದ್ಕೆ. ಅವ್ರು ನನ್ನ ಬ್ಲ್ಯಾಕ್ ಮಾಡ್ತಾ ಇದ್ರು ಅಂತಾನೆ ಬೇಜಾರಾಗಿ ನನ್ನ ಮೂವಿ ಸವಾಸ ಬೇಡ ಅಂತ ಬಿಟ್ಟಿದ್ದು. ಇವಾಗ ತಿರ್ಗಾ 3 ಪಿಕ್ಚರಲ್ಲಿ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಯಾವ್ದಾವ್ದು ಸರ್? ಗುರುಮೂರ್ತಿ ಅವ್ರದ್ದು, ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವ್ರದ್ದು ಪೊಲೀಸ್ ಏನೋ ತೆಗೆದಿದ್ರಲ್ಲ, ಅವ್ರದ್ದೇ 2 ಮೂವಿ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಇನ್ನೊಂದು ತೆಲುಗು ಅವರು ಮಾತುಕತೆ ಆಗ್ತಾ ಇದೆ. ಒಟ್ಟು 3 ಮೂವಿ ಮಾಡ್ತಾ ಇದ್ದೀನಿ. ಅದು ನನ್ನ ಮಗನ ಹೀರೋ ಮಾಡೋಕ್ಕೆ ಹೋಗಿ ಬರೀ ನನಗೆ ಆಫರ್ ಬರ್ತಾ ಇದೆ. ಅದರಲ್ಲಿ ಬಂದು ಸಿಂಹರೂಪಿಣಿ ಅಂತ ಒಬ್ಬರು ಮಾಡಿದ್ರಲ್ಲ, ಅವ್ರದ್ರಲ್ಲಿ ಒಂದು ಮೂವಿಲಿ ಮಾಡ್ತಾ ಇದ್ದೀನಿ. ಅದು ನೆನ್ನೆ ಕಾಲ್ ಬಂತು, ನೆನ್ನೆ ಬ್ಯುಸಿ ಇದ್ದೆ, ಇವತ್ತು ನಾನು ಹೋಗ್ತಾ ಇದ್ದೀನಿ. ಮದುವೆ ಆಫರ್ ಯಾವುದು ಬಂದಿಲ್ವಾ ಸರ್? ನಾನು ಆಗಲ್ಲ, ನನ್ನ ಮಗನಿಗೋಸ್ಕರ ಆಗಲ್ಲ ಇವರೇ, ಮಗನಿಗೋಸ್ಕರ ಆಗಲ್ಲ. ಬಂದರೂ ಆಗಲ್ಲ, ಬರ್ತಾನೆ ಇರುತ್ತೆ, ಆಗಲ್ಲ, ಬರ್ತಾನೆ ಇರುತ್ತೆ, ಆಗಲ್ಲ. ನಿಮ್ಮ ಮಗನಿಗೆ ಎಷ್ಟು ಖುಷಿ ಇದೆ ಅಂದ್ರೆ, ಇವಾಗ ನೀವು ಹರ್ಷ ಅಂತ ಕೂಗಿಸ್ತೀನಿ ಅಂತ ಹೇಳಿದ್ರಿ, ಬಿಗ್ ಬಾಸ್ ಮನೆಯಲ್ಲೆಲ್ಲ ಕೂಗಿದ್ರು ಹರ್ಷ ಅಂತ. ನಾನು ಕೂಗಿಸ್ತೀನಿ ಅಂತ ಹೇಳಿಲ್ಲ, ಹರ್ಷ ಅನ್ನೋ ಕ್ರೇಜ್ ಆಚೆ ಅಷ್ಟು ಆಗ್ಬಿಟ್ಟಿದೆ. ಎಲ್ಲೇ ಹೋಗ್ಲಿ, ನಾನೇ ಹೋಗ್ಲಿ, ಈಗ ತುಕಾಲಿ ಸಂತೋಷ್ ಅವ್ರು ಹೋಗ್ಲಿ, ಯಾರು ಹೋದ್ರು ಹರ್ಷ ಅಂತ ಕೂಗ್ತಾರೆ. ಹರ್ಷ ಅನ್ನೋದೇ ಒಂದು ಬ್ರ್ಯಾಂಡ್ ಮಾಡಿದ್ದೀನಿ. ಎಲ್ಲರೂ ಬಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಒಬ್ಬನ್ನ ಫೇಮಸ್ ಮಾಡೋಕ್ಕೆ, ಒಬ್ಬನ್ನ ಸೆಲೆಬ್ರಿಟಿ ಮಾಡೋಕ್ಕೆ. ನಾನು ಏನೂ ಇಲ್ಲದೆ 0 ರೂಪೀಸಲ್ಲಿ ನನ್ನ ಮಗನ ಸೆಲೆಬ್ರಿಟಿ ಮಾಡಿದ್ದೀನಿ. ಒಂದೊಂದು ಪಬ್ಬಲ್ಲಿ 50,000 ಕೊಟ್ಟು ಅವನ್ನ ಕರೆಸ್ತಾ ಇದ್ದಾರೆ. ಅದು ಚೈನೀಸ್ ಪಾರ್ಟಿಗಳು, ಥೈ ಪಾರ್ಟಿಗಳು, ಅಂಥ ಪಾರ್ಟಿಗಳಿಗೆ ಅವನು ಚೈನೀಸ್ ಥರ ಕಾಣ್ತಾನೆ, ಚಿಂಗ್ಚಾಂಗ್ಚು ಥರ, ವಿ ಸಿಂಗರು, BTS ಥರ ಕಾಣಿಸ್ತಾನೆ ಅಂದ್ಬಿಟ್ಟು ಅವನ್ನೇ 50,000 ರೂಪಾಯಿಗೆ ಈಗ ಪಬ್ಗಳಲ್ಲಿ, ಅದು SOL 55 ಅಂತ, ಅದು ಸಾಕ್ಷಿ ಓನರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ನೀವು ತುಂಬಾನೇ ಅಂದ್ರೆ ಸ್ಕಿನ್ ಕೇರ್ ಜಾಸ್ತಿ ಮಾಡ್ತೀರಾ, ಸೊ ಹಾಗಾಗಿ ಏನಾದ್ರೂ ಹಾಕೊಂಡು ಚಂದ್ರಪ್ರಭಾ ಅದನ್ನ ಮಾಡಿರೋದು ಸ್ಕಿನ್ ಕೇರ್ ಅಂತ. ನಾನು ಸ್ಕಿನ್ ಕೇರ್ ಅಲ್ಲಿ ಏನೂ ಇಲ್ಲ, ಸನ್ಸ್ಕ್ರೀನ್, ಲೋಷನ್ನು, ಮಾಯಶ್ಚರೈಸರ್, ಕ್ರೀಮು, ಆಮೇಲೆ ವಿಟಮಿನ್ ಸಿ ಡ್ರಾಪ್ಸು ಅಷ್ಟೇ ಹಾಕೋದು. ಅದು ಬಿಟ್ಟು ಗೋಕುಲ್ ಪೌಡ್ರ್ ಇಟ್ಕೊಂಡು ಅವಾಗ ಬೇವ್ರು ಬಂದರೆ ಹಿಂಗೆ ಮಕ ಹಿಂಗೆ ಅನ್ಕೊಳ್ತೀನಿ ಅಷ್ಟೇ. ನಾನು ಅದನ್ನೇನು ಎಕ್ಸ್ಟ್ರಾ ಕೇರ್ ಏನೂ ತಗೊಳ್ಳಲ್ಲ. ಮೈಗೂ ಗೋಕುಲ್ ಪೌಡ್ರ್ ಹಾಕೋದು, ಆಮೇಲೆ ಲೈಫ್ ಬಾಯ್ ಸೋಪೇ ಹಾಕೋದು, ಏನು ಮಿಕ್ಕಿದೇನು ನಾನು ಮಾಡಲ್ಲ. ಅವ್ರು ಆ ಥರ ಕ್ರಿಯೇಟ್ ಮಾಡಿದ್ದಷ್ಟೇ. ಈಗ ಒಂದು ನಿಜ ಹೇಳಿ ಅಂತ ಅಂದ್ರೆ ಸತೀಶ್ ನಲ್ಲ ಈಗ ಬ್ಲ್ಯಾಕ್ ಅಲ್ಲ ಅನ್ನೋದು ಇವಾಗ ಇವರೇ ಸಾಕ್ಷಿಯೇ ನಿಜ ಹೇಳಿದ್ದಾರೆ. ನನ್ನ ಮೇಕಪ್ ನ ಬ್ಲ್ಯಾಕ್ ಮಾಡ್ತಾ ಇದ್ರು ಅವರು ಆರ್ಟಿಸ್ಟು, ಅದೇ ಮೂವಿಲಿ ಮಾಡಿದವ್ರು ಇವತ್ತು ಸಿಕ್ಕಿದ್ಕೆ ನನ್ನ ಲಕ್ಕು. ಅದಕ್ಕೆ ಪಾಪ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಕಾಪಾಡಿದ್ಕೆ. ಅವ್ರು ನನ್ನ ಬ್ಲ್ಯಾಕ್ ಮಾಡ್ತಾ ಇದ್ರು ಅಂತಾನೆ ಬೇಜಾರಾಗಿ ನನ್ನ ಮೂವಿ ಸವಾಸ ಬೇಡ ಅಂತ ಬಿಟ್ಟಿದ್ದು. ಇವಾಗ ತಿರ್ಗಾ 3 ಪಿಕ್ಚರಲ್ಲಿ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಯಾವ್ದಾವ್ದು ಸರ್? ಗುರುಮೂರ್ತಿ ಅವ್ರದ್ದು, ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವ್ರದ್ದು ಪೊಲೀಸ್ ಏನೋ ತೆಗೆದಿದ್ರಲ್ಲ, ಅವ್ರದ್ದೇ 2 ಮೂವಿ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಇನ್ನೊಂದು ತೆಲುಗು ಅವರು ಮಾತುಕತೆ ಆಗ್ತಾ ಇದೆ. ಒಟ್ಟು 3 ಮೂವಿ ಮಾಡ್ತಾ ಇದ್ದೀನಿ. ಅದು ನನ್ನ ಮಗನ ಹೀರೋ ಮಾಡೋಕ್ಕೆ ಹೋಗಿ ಬರೀ ನನಗೆ ಆಫರ್ ಬರ್ತಾ ಇದೆ. ಅದರಲ್ಲಿ ಬಂದು ಸಿಂಹರೂಪಿಣಿ ಅಂತ ಒಬ್ಬರು ಮಾಡಿದ್ರಲ್ಲ, ಅವ್ರದ್ರಲ್ಲಿ ಒಂದು ಮೂವಿಲಿ ಮಾಡ್ತಾ ಇದ್ದೀನಿ. ಅದು ನೆನ್ನೆ ಕಾಲ್ ಬಂತು, ನೆನ್ನೆ ಬ್ಯುಸಿ ಇದ್ದೆ, ಇವತ್ತು ನಾನು ಹೋಗ್ತಾ ಇದ್ದೀನಿ. ಮದುವೆ ಆಫರ್ ಯಾವುದು ಬಂದಿಲ್ವಾ ಸರ್? ನಾನು ಆಗಲ್ಲ, ನನ್ನ ಮಗನಿಗೋಸ್ಕರ ಆಗಲ್ಲ ಇವರೇ, ಮಗನಿಗೋಸ್ಕರ ಆಗಲ್ಲ. ಬಂದರೂ ಆಗಲ್ಲ, ಬರ್ತಾನೆ ಇರುತ್ತೆ, ಆಗಲ್ಲ, ಬರ್ತಾನೆ ಇರುತ್ತೆ, ಆಗಲ್ಲ. ನಿಮ್ಮ ಮಗನಿಗೆ ಎಷ್ಟು ಖುಷಿ ಇದೆ ಅಂದ್ರೆ, ಇವಾಗ ನೀವು ಹರ್ಷ ಅಂತ ಕೂಗಿಸ್ತೀನಿ ಅಂತ ಹೇಳಿದ್ರಿ, ಬಿಗ್ ಬಾಸ್ ಮನೆಯಲ್ಲೆಲ್ಲ ಕೂಗಿದ್ರು ಹರ್ಷ ಅಂತ. ನಾನು ಕೂಗಿಸ್ತೀನಿ ಅಂತ ಹೇಳಿಲ್ಲ, ಹರ್ಷ ಅನ್ನೋ ಕ್ರೇಜ್ ಆಚೆ ಅಷ್ಟು ಆಗ್ಬಿಟ್ಟಿದೆ. ಎಲ್ಲೇ ಹೋಗ್ಲಿ, ನಾನೇ ಹೋಗ್ಲಿ, ಈಗ ತುಕಾಲಿ ಸಂತೋಷ್ ಅವ್ರು ಹೋಗ್ಲಿ, ಯಾರು ಹೋದ್ರು ಹರ್ಷ ಅಂತ ಕೂಗ್ತಾರೆ. ಹರ್ಷ ಅನ್ನೋದೇ ಒಂದು ಬ್ರ್ಯಾಂಡ್ ಮಾಡಿದ್ದೀನಿ. ಎಲ್ಲರೂ ಬಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಒಬ್ಬನ್ನ ಫೇಮಸ್ ಮಾಡೋಕ್ಕೆ, ಒಬ್ಬನ್ನ ಸೆಲೆಬ್ರಿಟಿ ಮಾಡೋಕ್ಕೆ. ನಾನು ಏನೂ ಇಲ್ಲದೆ 0 ರೂಪೀಸಲ್ಲಿ ನನ್ನ ಮಗನ ಸೆಲೆಬ್ರಿಟಿ ಮಾಡಿದ್ದೀನಿ. ಒಂದೊಂದು ಪಬ್ಬಲ್ಲಿ 50,000 ಕೊಟ್ಟು ಅವನ್ನ ಕರೆಸ್ತಾ ಇದ್ದಾರೆ. ಅದು ಚೈನೀಸ್ ಪಾರ್ಟಿಗಳು, ಥೈ ಪಾರ್ಟಿಗಳು, ಅಂಥ ಪಾರ್ಟಿಗಳಿಗೆ ಅವನು ಚೈನೀಸ್ ಥರ ಕಾಣ್ತಾನೆ, ಚಿಂಗ್ಚಾಂಗ್ಚು ಥರ, ವಿ ಸಿಂಗರು, BTS ಥರ ಕಾಣಿಸ್ತಾನೆ ಅಂದ್ಬಿಟ್ಟು ಅವನ್ನೇ 50,000 ರೂಪಾಯಿಗೆ ಈಗ ಪಬ್ಗಳಲ್ಲಿ, ಅದು SOL 55 ಅಂತ, ಅದು ಸಾಕ್ಷಿ ಓನರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ.